ಇವತ್ತು ಯಾವ ಜಾದು ಹೇಳ್ಕೊಡ್ತೀಯಾ? ನಾನು ಯಾವಾಗಲೂ ನಿನ್ನ ಜೊತೆ ಇರೋಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ನಿನಗೋಸ್ಕರ ಏನೋ ತಂದಿದ್ದೀನಿ. ಅದನ್ನ ನನ್ನ ಗುರುಗಳು ನನಗೆ ಕೊಟ್ಟಿದ್ದು. ಅದು ನನಗೆ ತುಂಬಾ ಬೆಲೆ ಬಾಳುತ್ತೆ. ಹೌದಾ? ಅಂಥದ್ದೇನು ತಂದಿದ್ಯಾ? ತಗೋ. ಈ ಪುಸ್ತಕದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಎಲ್ಲ ಮಂತ್ರಗಳು ಕೂಡ ಇದೆ. ಇದನ್ನ ನನಗ್ ಕೊಡ್ತಾ ಇದ್ಯಾ? ಆದ್ರೆ ಗಿದ್ರೆ ಏನೂ ಇಲ್ಲ. ಇದನ್ನ ತಗೋ ಮತ್ತೆ ದಿನ ಇದನ್ನ ಅಭ್ಯಾಸ ಮಾಡು, ಸರಿನಾ? ನಾನು ನಾಳೆ ಸಿಗ್ತೀನಿ. ಪಂಡಿತ ಶುಕ್ರಾಚಾರ್ಯರೇ, ಪ್ರಣಾಮಗಳು ಗುರುಗಳೇ. ನಿನ್ನ ಬ್ಲ್ಯಾಕ್ ಮ್ಯಾಜಿಕ್ ಇಂದ ರಾಜ ಪಹಲಾದ್ನ ಮಗಳನ್ನ ನಿನ್ನ ವಶದಲ್ಲಿ ಮಾಡ್ಕೊಂಡಿದ್ದೀಯಾ? ಇಲ್ಲ ಪಂಡಿತರೆ, ಹಾಗ ನಾನು ಯಾವತ್ತೂ ಮಾಡೋದಿಲ್ಲ. ನಿಮ್ಗೆ ಈ ವಿಷಯ ಯಾರು ಹೇಳಿದ್ದು? ಯಾರೇ ಹೇಳಿದ್ರು ಪರವಾಗಿಲ್ಲ, ಅದು ಶುದ್ಧ ಸುಳ್ಳು. ನಾನು ಬ್ಲ್ಯಾಕ್ ಮ್ಯಾಜಿಕ್ನ ಉಪಯೋಗಿಸ್ತಾ ಇರೋದು ಈ ಊರಿನ ರಕ್ಷಣೆ ಮಾಡೋದಕ್ಕೆ. ನಮ್ಮ ಜಾದುವಿನ ಕಾರಣದಿಂದಾಗಿ ಈ ಊರನ್ನ ಯಾರೂ ಕೂಡ ಆಕ್ರಮಣ ಮಾಡಿಲ್ಲ. ಅದೇ ನನ್ನ ಸಮಸ್ಯೆ ಆಗಿದೆ. ನೀವುಗಳು ಈ ವನ್ಗಡ್ನ ರಕ್ಷಣೆ ಮಾಡ್ತಾ ಇರೋದು. ಇದನ್ನ ನಾನು ನಿಲ್ಲಿಸ್ಬೇಕಾಗುತ್ತೆ. ನಿನ್ನ ತಲೆಯನ್ನು ಎತ್ತು ಬಾಲಕ. ನಿಮ್ಗಳ ಕಾರಣದಿಂದಾಗಿ ರಾಜ ಪಹಲಾದು ನಮ್ಗೆ ಮರ್ಯಾದೆನೆ ಕೊಡ್ತಾ ಇಲ್ಲ. ನಿಮ್ಗಳ ಕಾರಣದಿಂದಾಗಿ ನಮ್ಗೆ ಮಹಲ್ಗೆ ಕರಿತಾನೆ ಇಲ್ಲ. ಯಾಕಂದ್ರೆ ಈ ಊರಿಗೆ ಯಾವುದೇ ಸಮಸ್ಯೆ ಬರೋದಕ್ಕೆ ನೀವುಗಳು ಬಿಡ್ತಾನೆ ಇಲ್ಲ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಗೆ ಸಹಾಯ ಮಾಡಿದ್ದಕ್ಕೆ. ದಯವಿಟ್ಟು ತಮ್ಮ ಹೆಸರನ್ನ ನಮ್ಗೆ ಹೇಳಿ. ನನ್ನ ಹೆಸರು ಆಲ್ಕಮಿಸ್ಟ್. ಅಂಕಲ್, ನಾವು ನಿಮ್ನ ಕಾಪಾಡೋದಕ್ಕಾಗಿಲ್ಲ, ಕ್ಷಮಿಸಿ. ಆದ್ರೆ ನಾವು ನೀರಜ್ನ ಕಾಪಾಡ್ತೀವಿ. ನೀವೀಗ ಮುಕ್ತಿ ತಗೊಳ್ಳಿ ಅಂಕಲ್. ನೀವು ತುಂಬಾನೇ ನೋಡಿದಾಗಿದೆ. ರೆಸ್ಟ್ ಇನ್ ಪೀಸ್ ಅಂಕಲ್. ಬಾ ನನ್ನ ಪ್ರೀತಿಯ ಗೆಳೆಯ, ಈಗ ಏಳುವ ಸಮಯ. ನೀನು ಹೇಳಿಕೊಟ್ಟ ಜಾದು ಉಪಯೋಗಿಸುವ ಸಮಯ ಬಂದಿದೆ. ಚಯಾನ, ನೀನು ಅವನ್ನ ವಾಪಸ್ ಕರೆಸ್ಕೊಂಡ್ಬಿಟ್ಟೆ. ಆದ್ರೆ ಅವನ್ನ ನೀನ್ ಹಿಡಿತದಲ್ಲಿ ಇಟ್ಕೊಳಕ್ಕಾಗತ್ತಾ? ನಾನು ಏನಾಗಿದ್ನೋ ಈಗ ಹೇಗ್ ಬಂದಿದ್ದೀನೋ ನಾನೇ ಎಲ್ರನ್ನೂ ಸಾಯಿಸ್ತೀನಿ. ನನ್ನ ಪ್ರೇಮಿ ನನ್ನ ವಶದಲ್ಲಿರ್ಬೇಕು. ಎಲ್ಲೂ ಹೋಗುವ ಪ್ರಯತ್ನ ಕೂಡ ಮಾಡಬೇಡ. ಶಿಷ್ಯ ಗುರುವಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಇದೆಯಾ? ಶಿಷ್ಯ ಯಾವತ್ತಾದ್ರೂ ಗುರುವನ್ನ ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕಾಗತ್ತಾ? ಮಾಲಿಕ್, ಅವನು ನನ್ನ ವಶದಲ್ಲಿದ್ದಾನೆ. ಇಲ್ಲಿ ನೋಡಿ. ಇಲ್ಲ, ಸಣ್ಣ ತಪ್ಪಾದ್ರೂ ಕೂಡ ನಿನ್ನ ಅಂತ್ಯ ನನ್ನ ಕೈಯಲ್ಲಿ ಆಗುತ್ತೆ. ನನ್ನಿಂದನೇ ಬ್ಲ್ಯಾಕ್ ಮ್ಯಾಜಿಕ್ ನ ಕಲ್ತ್ಕೊಂಡು ನನ್ ಮೇಲೆ ಉಪಯೋಗಿಸ್ತಾ ಇದೀಯಾ? ನನ್ನ ಪ್ರೇಯಸಿ ಮುಟ್ಟಾಳ್ತನ ನಿನ್ನ ನೋಡಿ ಕಲ್ತ್ಕೋಬೇಕು. ಈ ಮಕ್ಕಳು ಈಗ ನನ್ನ ಶಿಕಾರಿ. ಡುಮಾ, ಈಗ ನಿನ್ ಕತೆ ಏನು? ಮೀರಾ, ಪ್ರಿಯಾ. ಮೀರಾ, ಆ ಜೋಕರ್ ಕಾರ್ಡ್, ಆ ಕಾರ್ಡ್ ಎಲ್ಲಿದೆ? ನನ್ನ ಹತ್ರನೇ ಇದೆ ಪ್ರಿಯಾ. ಬೇಗ ಕೊಡು ನನಗೆ. ಮೀರಾ, ನೀನ್ ಆರಾಮಾಗಿದ್ಯಾ ಅಲ್ವಾ? ಇಲ್ಲ, ಈ ಕಾರ್ಡ್ ಮಾತ್ರ ಸುಡ್ಬೇಡ. ಏನಾಗುತ್ತೋ ಆಮೇಲೆ ಗೊತ್ತಾಗಲ್ಲ. ಒಂದ್ ವಿಷಯ ಅಂತೂ ಅರ್ಥ ಆಗ್ತಿದೆ, ಬೆಂಕಿನೇ ಇದ್ರ ವೀಕ್ನೆಸ್. ಈಗ ಇಲ್ಲಿಂದ ಎಲ್ಲಿಗೆ ಹೋಗೋದು? ಭೀಮು ಮತ್ತೆ ಮಿಗ್ದೋರು ಆ ಬಾಗಿಲ್ನ ಹಿಂದೆ ಇದ್ದಾರೆ. ಮ್ಯಾಪಿನ ಪ್ರಕಾರ ನಾವಿಲ್ ಬರ್ಲೇಬಾರ್ದಾಗಿತ್ತು. ಮೀರಾ, ನಡಿ. ಸತ್ ಬಿಟ್ಯಲ್ಲ ಜೋಕರ್. ಆದ್ರೆ ಎಲ್ಲ ಕೆಲ್ಸನೂ ಮುಗ್ಸೇ ಸತ್ತೆ. ಮೀರಾ, ಮೀರಾ, ಈಗಾಗ್ತ್ಯಾ ನೀನ್ ನನ್ನ ವಶ. ಮೀರಾ, ಏನಾಯ್ತು?
ನಿನಗೇನು ಆಗಿಲ್ಲ ತಾನೆ? ಈಗ ನೀನು ಇಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ. ಈಗ ವಿಚಿತ್ರವಾಗಿ ಯಾಕೆ ಮಾತಾಡ್ತಾ ಇದೀಯಾ? ನಾನು ಮೀರಾ ಅಲ್ಲ, ಛಯಾನ. ಈಗ ನಿನ್ನ ಗೆಳತಿಯ ಶರೀರ ನನ್ನ ವಶದಲ್ಲಿದೆ. ನೀನು ನಮ್ಮಿಂದ ಏನ್ ಬಯಸ್ತಿದ್ಯಾ? ಯಾಕೆ ನನ್ನ ಫ್ರೆಂಡ್ ನೀರಜ್ನ ಹಿಡ್ದಿಟ್ಕೊಂಡಿದ್ಯಾ? ಮತ್ ನೀನು ಮೀರಾ ದೇಹನ ಬಿಟ್ಬಿಡು. ನಮ್ ಜೊತೆ ಆಟ ಆಡೋದನ್ನ ನಿಲ್ಸು. ನಾವ್ ನಿನ್ಗೆ ಏನ್ ಮಾಡಿದೀವಿ? ಮಾಡಿದೀರಾ ಎಲ್ರೂ ಸೇರ್ಕೊಂಡು. ನನ್ನ ಮಾಲೀಕ ಆಲ್ಕೆಮಿಸ್ಟ್ ಎಲ್ಲ ಬದಲಾಯಿಸ್ತಾನೆ. ಆಲ್ಕೆಮಿಸ್ಟ್ ರಾಹುಲ್. ಪ್ರಿಯಾ, ಮೀರಾ, ನಾವು ನಿನ್ ಫ್ರೆಂಡ್ಸ್. ಪ್ರಜ್ಞೆಗ್ ಬಾ. ಮೀರಾ, ಪ್ರಜ್ಞೆಗ್ ಬಾ ಪ್ಲೀಸ್. ನಾನು ಛಾಯಾನ. ನನ್ನ ಜಾದೂಯಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಿಲ್ಲ ಇದುವರೆಗೂ. ನನಗ್ ಭಯ ಆಗ್ತಿದೆ, ತುಂಬಾ ತುಂಬಾ ಭಯ ಆಗ್ತಿದೆ. ಯಾರೋ ಓಡ್ಕೊಂಡು ಬರ್ತಾ ಇದಾರೆ. ಅಯ್ಯೋ, ನನಗ್ ಭಯ ಆಗ್ತಿದೆ. ಚಯಾನ, ಅಗಸ್ತ್ಯನ ಆತ್ಮವನ್ನ ಹಿಡಿ. ಸರಿ ನನ್ನ ಮಾಲೀಕ್ರೆ, ಇವತ್ತು ಅವ್ರ ಆತ್ಮನ ಹಿಡ್ದಿಟ್ಕೊಳ್ತೀನಿ. ಈಗ ಹೇಗ್ ತಪ್ಪಿಸ್ಕೊಂಡು ಹೋಗ್ತೀಯ ನನ್ನ ಆಟದಿಂದ ಅಗಸ್ತ್ಯ? ನಿನ್ನ ಕಾರಣದಿಂದಾಗಿ ಇದುವರೆಗೂ ನಾನು ಇಲ್ಲೇ ಸಿಕ್ಕಾಕೊಂಡಿರೋದು. ನಿನ್ನ ಕಾರಣದಿಂದಾಗಿ ನನ್ನ ಜೀವನವನ್ನ ಇಲ್ಲಿ ಕಳೀತಾ ಇದ್ದೀನಿ. ಆದ್ರೆ ಆದಷ್ಟು ಬೇಗ ಈ ಆಟ ಮುಗ್ದೋಗುತ್ತೆ. ಬೆಳಗಿನ ಸೂರ್ಯ ಮುಳುಗ್ ಹೋಗ್ತಾನೆ, ಮತ್ತೆ ರಾತ್ರಿ ನನ್ನ ಅಂಧಕಾರದಿಂದ ಎಲ್ಲರನ್ನೂ ಮುಷ್ಟಿಯಲ್ಲಿಟ್ಕೋತೀನಿ. ಚಂದ್ರನ ಬೆಳಕು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಮೋಡದಲ್ಲಿ ಸಿಕ್ಕಾಕೊಳ್ಳುತ್ತೆ. ಮತ್ತೆ ಕತ್ತಲು ಈ ಪ್ರಪಂಚವನ್ನ ಆಳುತ್ತೆ. ಆಗ ಈ ಪ್ರಪಂಚವನ್ನ ನನಗಿಷ್ಟ ಬಂದಂಗೆ ಆಡಿಸ್ತೀನಿ.